ಅಗೇನ್ ಈಗ ವಾಪಸ್ ಜಾಕಿ ಕಡೆ ಬರೋದಾದ್ರೆ ಸರ್, ಆ ಸಿನಿಮಾದ ಮೇಕಿಂಗು ಮತ್ತು ಕ್ವಾಲಿಟಿ ಈಗಲೂ ಪ್ರಸ್ತುತ ಅನಿಸುತ್ತೆ. ಆ ಮಟ್ಟಿಗೆ ನನ್ನ ಕ್ವಾಲಿಟಿ ಮೇಕಿಂಗ್ ಆಗಲೇ ಒಂದು 14 ವರ್ಷದಿಂದನೇ. ಸೊ ನೀವು ನೋಡುವಾಗ ತುಂಬ ಫ್ರೆಶ್ ಅನಿಸಿದ್ದು ಜಾಕಿ ಸಿನಿಮಾ ನೋಡುವಾಗ ಕಾಡುವಂಥದ್ದು ಯಾವುದಾದ್ರು ಸೀನು ಮತ್ತು ಏನಾದರೂ ವಿಚಾರ ಏನು? ಸರ್ ಎಂಟೈರ್ ಆ್ಯಟಿಟ್ಯೂಡ್ ಆಫ್ ಅಪ್ಪು ಸರ್ ಇದೆಯಲ್ವ, ಅದು ತುಂಬ ಹೊಸದು. ಅವತ್ತಿನ ಜನಕ್ಕೆ ಅದು ಫ್ರೆಶ್. ಈಗ ಈಗ ನಮ್ಮ ಒಂದು ಪ್ರೋಮೋದಲ್ಲಿ ಕೈ ತೆಗಿಯೋ ಗುಬಾಲ್ ಅಂತ ಅನ್ನೋದಿದೆಯಲ್ಲ, ಅದು ಹೇಳೋ ರೀತಿ ಅದು ತುಂಬ ಲೋಕಲ್. ಆಮೇಲೆ ಹೇಳೋ ರೀತಿಲಿ ಒಂದು ಕಂಪ್ಲೀಟ್ ಆ್ಯಟಿಟ್ಯೂಡ್ ಇತ್ತು. ಅದ್ರಲ್ಲಿ ನೀವು ಹೋದರೆ ಮಧ್ಯದಲ್ಲಿ ಬುಲೆಟ್ ಪ್ರಕಾಶ್ ಅವ್ರು ಸಿಗ್ತಾರೆ, ಯಾರಿಗೂ ಜೈ ಹೇಳ್ಬೇಕು ಅಂತ ಅಂತಾರೆ. ಅವರು ಯೋಚನೆ ಮಾಡಲ್ಲ, ಹೋಗ್ತಿರೋದು ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಸಿಗ್ತಿದೆ, ಅದು ಹೇಳೋದು ಜೈ ಹೇಳಾದ್ಮೇಲೆ ದುಡ್ಡು ಕೊಡ್ತೀಯಾ, ಜೈ ಹೇಳೋಕ್ಕೂ ಮುಂಚೆ ದುಡ್ಡು ಕೊಡ್ತೀಯಾ ಅಂತ ಅನ್ನೋದು ಆ ಪಾಯಿಂಟ್ ಎಲ್ಲ ಇದೆಯಲ್ವ ಕಂಪ್ಲೀಟ್. ಆಮೇಲೆ ಫೈಟ್ಸು ಇನ್ಕ್ಲೂಡಿಂಗ್ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಅದಕ್ಕೆ ಮುಂಚೆ ಒಂದು ವೇಷ ಹಾಕ್ಕೊಂಡು ಒಂದು ವಿಸಲ್ ಫೈಟ್ ಬಂದಿರಲಿ, ಅದೆಲ್ಲ. ಆಮೇಲೆ ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಸಾಂಗ್ ಜೊತೆ ಸ್ಟಾರ್ಟ್ ಆಯಿತು. ಅದಾದ ತಕ್ಷಣ ನೀವು ನೋಡಿದ್ರೆ ಈಸ್ ಒಂದು ಯಾವುದೋ ಒಂದು ಲ್ಯಾಂಡ್ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಮಾಲೆ ಇಷ್ಟಿದೆ, ಅದು ಕಂಪ್ಲೀಟ್ ಇದಿದೆಯಲ್ವ, ಅವ್ರ ಆ್ಯಟಿಟ್ಯೂಡೇ ತುಂಬ ಸ್ಪೆಷಲ್ ಅನಿಸಿದೆ ಅವತ್ತು. ಅವ್ರನ್ನ ಇವತ್ತು ನಾವು ಆಮೇಲೆ ಅವರು ಹತ್ರ ಆದಾಗ ನೋಡಿದಾಗ ಅವ್ರಿಗೆ ಆ ಲೋಕಲ್ನೆಸ್ ತುಂಬ ಇತ್ತು, ಆ ಲೋಕಲ್ ಆ್ಯಟಿಟ್ಯೂಡ್ ತುಂಬ ಇತ್ತು ಅವರಲ್ಲಿ. ಸೊ ಅದನ್ನು ಎಲ್ಲ ಇಷ್ಟ ಸರ್. ಅದ್ರಲ್ಲಿ ಇದಿಷ್ಟ ಅದಿಷ್ಟ ಅಂತ ನಾನು ಹೆಂಗೆ ಹೇಳಿ, ತುಂಬ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್. ಇವನ್ ಬಂದು ಪೊಲೀಸ್ ಸ್ಟೇಷನಲ್ಲಿ ಇಂಟ್ರೋಲ್ ಸೀನಲ್ಲಿ ಪೊಲೀಸ್ ಸ್ಟೇಷನ್ ಟೆರೆಸ್ ಮೇಲೆ ಬಂದು ಮಲಗೋದು, ಅವತ್ತಿಗೆ ಸಕ್ಕತ್ ವಿಸಲ್ ಬಿದ್ದಿದ್ದು ಸೀನ್. ಅದನ್ನು ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಅಂತ ತುಂಬ ಏನಂತಾರೆ ಏನಾಗ್ಬೋದು ನೆಕ್ಸ್ಟ್ ಇದ್ರೂ ತುಂಬ ವಿಸಲ್ ಬೀಳೋ ಸೀನ್ ಅದು. ಯಾಕಂದರೆ ಆ ಜೋವಿಯಲ್ ಮೂಡಲ್ಲೇ ಎತ್ಕೊಂಡು ಹೋಗಿರೋ ಸಿನಿಮಾ. ಎಲ್ಲ ಡೈಲಾಗ್ಸು ಹಾಗೆಲ್ಲ ರಂಗಾಯಣರಿಗೂ ಬಂದಮೇಲೆ ಅದು ಬೇರೆ ರೀತಿಗೆ ಗೊತ್ತಾಗುತ್ತೆ. ಶೋಭರಾಜ್ ಜೊತೆ ಇರೋ ಸೀನ್ಸು ಕಂಪ್ಲೀಟ್ ಫನ್ ಪಿಕ್ಚರ್ಸ್. ಸರ್ ಪಾತ್ರ ಇದೆಲ್ಲ ಜಾಕಿ ಅವರು ಜಾನಕಿರಾಮ ಅನ್ನೋ ಪಾತ್ರ, ಯಾಕಂದರೆ ಎಷ್ಟು ಲೋಕಲ್ ಅಂತ ನೀವು ಹೇಳಿದಕ್ಕೆ ಅಷ್ಟೇ ಅವರು ಅಪ್ಪೋರಿಗೆ ಹೇಳಿದ್ ಮಾಡಿಸ್ತಂಥ ಪಾತ್ರ ಅದು. ಒಂದು ಯಾವುದೋ ಪುಟ್ಟಲಕ್ಷ್ಮಿ ಅನ್ನೋ ಪಾತ್ರ ಇರುತ್ತಲ್ಲ, ಅಲ್ಲಿ ಚಪ್ಪಲಿ ಕಿತ್ತೋಗಿರುತ್ತೆ, ಅದಕ್ಕೆ ಪಿನ್ ಹಾಕೋದಾಗಲಿ ಮತ್ತೊಂದು ಅಷ್ಟು ಸಿಂಪಲ್ಲಾಗಿ ನೀವು ನೋಡಿದಾಗೆ ಅದ್ರ ತಕ್ಕನಾಗೆ ಸಿಂಪಲ್ಲಾಗಿ ಇರ್ತಾಯಿದ್ರು ಅವರು ಅಂತ. 100% ಸರ್. ಲೈಕ್ ನಂಗೆ ಇನ್ನೂ ಒಂದು ನೆನಪು ಅಂದರೆ ಒಂದ್ಸತಿ ಅಂದರೆ ಒಂದೇ ಜಿಮ್ಗೆ ಹೋಗುವಾಗ, ಆ ಜಿಮ್ ಆದಮೇಲೆ ಮಲ್ಲೇಶ್ವರಮಲ್ಲಿ ಒಂದು 17th ಕ್ರಾಸಲ್ಲಿ ಒಂದು ಸಣ್ಣ ಬೆಣ್ಣೆ ದೋಸೆ ಹೋಟ್ಲು ಇತ್ತು. ಅಲ್ಲಿಗೆ ಹೋಗಿ ಅಲ್ಲಿ ಎಷ್ಟೊಂದು ಸತಿ ತಿಂಡಿ ಅವರೇ ಹೋಗ್ಬಿಟ್ಟು ದೋಸೆ ಹಾಕ್ಬಿಟ್ಟು ಬೇರೆಯವ್ರಿಗೆಲ್ಲ ಅಷ್ಟು ಸಿಂಪಲ್ನೆಸ್ ನಾನು ಐ ಹ್ಯಾವ್ ನೆವರ್ ಸೀನ್ ಸಮ್ವನ್. ಅಷ್ಟು ಗ್ರೌಂಡೆಡ್. ನಾನು ಇಷ್ಟು ಅಚೀವ್ ಮಾಡಿರೋರಲ್ಲಿ ತುಂಬ ಕಮ್ಮಿ ಜನ ನೋಡಿರೋದು, ಅಲ್ಲಿ ಹಿಲ್ ಕಮ್ ಇನ್ ದ ಟಾಪ್. ಸರ್ ಅವತ್ತಿಗೆ ರಿಲೀಸ್ ದಿನಕ್ಕೆ ಯಾವ ರೀತಿ ಪ್ಲಾನ್ಸ್ ಏನು ಹಾಕೊಂಡಿದ್ರಿ? ಸೆಲೆಬ್ರಿಟಿ ಶೋ ಅಥವಾ ಒಂದಷ್ಟು ಏನಾದ್ರು ಮಾಡೋ ಪ್ಲಾನ್ಸ್ ಇದೆ ಹೇಗೆ? ಫ್ಯಾನ್ಸು ಅವ್ರದ್ದೇ ಆಗದ ವಿವಿಧವಾಗಿ ಆಚರಣೆಗಳು ಎಲ್ಲ ಕಡೆ ಬೇರೆ ಬೇರೆ ಥಿಯೇಟ್ರಲ್ಲಿ ಎಲ್ಲರೂ ಮಾಡ್ತಿದ್ದಾರೆ. ಬಟ್ ಐ ಥಿಂಕ್ ನಾವು ಇಂಡಸ್ಟ್ರಿಲಿರೋ ಟಚ್ಚಲ್ಲಿರೋದ್ರಿಂದ ನಮ್ಗೆ ದಿನ ಯಾರ್ಯಾರನ್ನ ಮಾತಾಡಿಸ್ತೀವಿ, ಇಂಡಸ್ಟ್ರಿಲಿರೋ ಆ್ಯಕ್ಟರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಎಲ್ಲರೂ ಆ ಪಿಕ್ಚರ್ ನೋಡ್ಬೇಕು ಅಂತಾರೆ. ಸೊ ಮೋಸ್ಟ್ಲಿ ಎವ್ರಿ ಆ್ಯಕ್ಟರ್ ಆ ಪಿಕ್ಚರ್ ಅವ್ರಿಗೋಸ್ಕರ ಬಿಕಾಸ್ ಆ ಸಿನಿಮಾಗೆ ಹೋಗಿ ಇನ್ನೊಂದು ಅವ್ರಿಗೋಸ್ಕರ ನೋಡ್ತಾರೆ ಸರ್. ಎಲ್ಲರೂ ನೋಡಿರ್ತಾರೆ. ಸೊ ನೋಡಬೇಕು ಅಂತ ಸೆಲೆಬ್ರಿಟಿ ಶೋ ಅಂತ ಏನು ಪ್ಲ್ಯಾನ್ ಮಾಡಿಲ್ಲ, ಬಟ್ ಅವ್ರಾಗವರು ಎಲ್ಲರೂ ಆ ಪಿಕ್ಚರ್ ನೋಡ್ತಾರೆ ಸರ್. ಜಾಕಿ ರೀಲಲ್ಲಿ ಶೂಟ್ ಆಗಿರೋಂಥ ಸಿನಿಮಾ, ಬಟ್ ಇವತ್ತಿಗೆ 4K ರಿಮಾಸ್ಟರ್ಡ್ ಒಂದು ಕಂಟೆಂಟ್ ಆಗಿ ಬರ್ತಾರೆ. ರಿಮಾಸ್ಟರ್ಡ್ ಆಗಿಲ್ಲ, ರೀಲ್ ಆಗಿದೆ. ಆಮೇಲೆ ಡಿಜಿಟಲೈಸ್ ಮಾಡಿದ್ವಿ, ಆವಾಗ ಡಿಜಿಟಲೈಸ್ ಮಾಡಿದ್ದು. ಇಟ್ಸ್ ನಾಟ್ ಅ ರಿಮಾಸ್ಟರ್ಡ್. ಸೊ ಅಲ್ಲಿ ಅದು ಎಲ್ಲಿಂದನೋ 4K ಅಂತ ಹೋಗಿದ್ದು, ರಿಮಾಸ್ಟರ್ಡ್ ಅಲ್ಲ, ಆಡಿಯೋ ಕರೆಕ್ಷನ್ಸ್ ಆಗಿದೆ. ಬಟ್ ರಿಮಾಸ್ಟರ್ಡ್ ಏನು ಕಂಟೆಂಟ್ ಅಲ್ಲ, ಇಟ್ಸ್ ನಾಟ್ 4K. ಸೊ ಅದನ್ನು ರಾಂಗನ್ನು ಈಗ ಹೇಳ್ಬಿಟ್ಟು ಜಸ್ಟ್ ಯಾವುದಾದ್ರು ಇಟ್ಸ್ ನಾಟ್ ರಿಮಾಸ್ಟರ್ಡ್. ಆಡಿಯೋ ಕರೆಕ್ಷನ್ಸ್ ಆಗಿದೆ. ಹೌದು, ಇವರು ಸೂರಿ ಸರ್ ಹೇಳ್ದಂಗೆ ಆಡಿಯೋ ಕರೆಕ್ಷನ್ಸ್ ಆಗಿದೆ. ಸರ್ ಯಾವ್ಯಾವ ಸೆಂಟರ್ಗಳಲ್ಲಿ ಮೇಜರಾಗಿ ನೀವು ತೊಗೊಂಡು ಹೋಗ್ತಿರೋಂಥದ್ದು? ಡಿಸ್ಟ್ರಿಕ್ಟ್ ವೈಸಲ್ಲಿ ಹೊಸಪೇಟೆ ಆಗಲಿ, ಒಂದು MMCH ಕಡೆಯಲ್ಲ ತುಂಬ ಬೇಡಿಕೆ ಇದೆ ಸಿನಿಮಾ. ಎಲ್ಲ ಕಡೆ ಆಗ್ತಿದೆ ಸರ್. ಒಂದು ವೈಡ್ ರಿಲೀಸ್ ಹೇಗಾಗುತ್ತೆ, ಒಂದು ಸ್ಟಾರ್ ಸಿನಿಮಾ ಹೇಗಾಗುತ್ತೆ ಹಂಗೆ ಆಗಿದೆ. ಇಲ್ಲಿ ನರ್ತಕಿ ಪ್ರಸನ್ನದಲ್ಲಿ 7.5 ಇದೆ. ಕಾಮಾಖ್ಯ ಬೆಂಗಳೂರಲ್ಲಿ ಒಂದು 20 ಸಿಂಗಲ್ ಸ್ಕ್ರೀನ್ಸ್ ಬರುತ್ತೆ. ಆಲ್ ಮಲ್ಟಿಪಲ್ ಎಲ್ಲ ಕಡೆ ಆಗುತ್ತೆ. ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ವಿತೌಟ್ ಡೌಟ್ ಆಗುತ್ತೆ. ಈಗ ನಿನ್ನೆ ರೆಸ್ಪಾನ್ಸ್ ನೋಡಿ ಇನ್ನೊಂದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಈಗ ಹೋಗ್ಬೇಕು, ಈಗ ಆಫೀಸಲ್ಲಿ ಮತ್ತೆ ಬೇರೆ ಥಿಯೇಟರ್ಸ್ನೆಲ್ಲ ಇದು ಮಾಡಿಸ್ಬೇಕು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಬಾರಿಯ ಬರ್ತ್ಡೇಗೆ ಅಪ್ಪೋರ್ ಬರ್ಡೇಗೆ ಒಂದು ಒಳ್ಳೆ ಟ್ರಿಬ್ಯೂಟ್ ಆ್ಯಕ್ಚುಲಾಗಿ ಜಾಕಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಾರ್ತಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.